ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಪುಟ ಸಂಖ್ಯೆ 136ರಲ್ಲಿ ಇರುವಂತಹ ಉದಾಹರಣೆ 3 ಮತ್ತು 4ರ ಪರಿಹಾರಗಳನ್ನು ಅರ್ಥ ಮಾಡಿಕೊಳ್ಳುವ. ಉದಾಹರಣೆ 3, ಚಿತ್ರ 5.28ರಲ್ಲಿ ಎಲ್ ಮತ್ತು ಎಂ ಸಮಾನಾಂತರ ರೇಖೆಗಳು ಛೇದಕ ರೇಖೆಯಿಂದ ರೇಖೆ ಟಿ ಇಂದ ಛೇದಿಸಲ್ಪಟ್ಟಿವೆ. ಕೋನ 3ರ ಅಳತೆ 50 ಡಿಗ್ರಿ ಆಗಿದ್ದರೆ ಕೋನ 6ರ ಅಳತೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ನಾವಿಲ್ಲಿ ಕಂಡುಹಿಡಿಲಿಕ್ಕಿರುವಂಥದ್ದು ಕೋನ 6ರ ಅಳತೆ. ಕೇವಲ ಒಂದು ಕೋನವನ್ನು ನಾವಿಲ್ಲಿ ಕಂಡುಹಿಡಿದ್ರಾಯಿತು, ಅದು ಕೋನ 6. ಸೊ ಇದನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಈ ಚಿತ್ರದಲ್ಲಿ 2 ಸಮಾನಾಂತರವಾಗಿರುವಂತ ರೇಖೆಗಳಿವೆ. ಸೊ ಇದು ಎಲ್ ರೇಖೆಯಾಗಿದೆ, ಹಾಗೆ ಇದು ಎಂ ರೇಖೆಯಾಗಿದೆ. ಹಾಗೆ ಈ ರೇಖೆಯನ್ನ ಒಂದು ಛೇದಕ ರೇಖೆ ಯಾವುದು ಟಿ ರೇಖೆ ಎನ್ನುವಂಥದ್ದು ಇದನ್ನ ಛೇದಿಸ್ತಾ ಇದೆ. ಸೊ ಇದು ಟಿ ರೇಖೆ ಆಗಿದೆ. ಇಷ್ಟನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ 2 ಸಮಾಂತರ ರೇಖೆಗಳು ಒಂದು ಛೇದಕ ರೇಖೆಯನ್ನು ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಚಿತ್ರದಲ್ಲಿ ಕೋನ 2 = ಕೋನ 6 ಅಂತ ಹೇಳಿ. ಇವೆರಡು ಕೂಡ ಅನುರೂಪ ಕೋನಗಳು. ಬಟ್ ನಮ್ಗೀಗ ಕೋನ 2 ಎಷ್ಟು ಅಂತ ಗೊತ್ತಿಲ್ಲ. ಸೊ ಮೊದಲಿಗೆ ನಾವಿಲ್ಲಿ ಕೋನ 6ನ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಕೋನ 2ನ ಮೊದಲಿಗೆ ಕಂಡುಹಿಡಿಯುವ. ಸೊ ಕೋನ 2 ನಿಮ್ಗೆ ಸಿಕ್ಕಿದ್ರೆ ಕೋನ 2 ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? ಕೋನ 6ಕ್ಕೆ ಸಮವಾಗಿದೆ. ಆಗ ನಾವು ನೇರವಾಗಿ ಕೋನ 6ರ ಬೆಲೆಯನ್ನ ಕಂಡುಹಿಡಿಬಹುದು. ಸೊ ನೀವಿಲ್ಲಿ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಕೋನ 2 ಮತ್ತೆ ಕೋನ 3ನ್ನ ಗಮನಿಸಿ. ಇವು ಯಾವ ರೀತಿಯ ಕೋನಗಳು? ಈ ರೀತಿಯ ಒಂದು ಗೆರೆ ಇದೆ, ಹಾಗೆ ಇಲ್ಲಿ ನೀವು ಕಾಣ್ಬೋದು ಈ ರೀತಿಯ ಗೆರೆ ಇದೆ. ಇಲ್ಲಿ ಕೋನ 2 ಇದೆ, ಹಾಗೆ ಇಲ್ಲಿ ಕೋನ 3 ಇದೆ. ಸೊ ಇವು ಸರಳ ಯುಗ್ಮ ಕೋನಗಳು. ಒಂದು ಸರಳ ರೇಖೆ ಇದೆ, ಹಾಗೆ ಅದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ತಾ ಇದೆ. ಅಲ್ಲಿ ಉಂಟಾಗುವಂತ 2 ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಮೊದಲಿಗೆ ಹೇಳ್ಬೋದು ಕೋನ 2 ಪ್ಲಸ್ ಕೋನ 3 ಎಷ್ಟು? 180 ಡಿಗ್ರಿ. ಇದಕ್ಕೆ ನೀವು ಕಾರಣವನ್ನ ಬರೀಬೇಕು. ಇವುಗಳು ಯಾವ ರೀತಿಯ ಕೋನಗಳಾಗಿವೆ? ಸರಳ ಯುಗ್ಮ ಕೋನಗಳಾಗಿವೆ. ಹಾಗಾಗಿ ಇವುಗಳ ಮೊತ್ತ 180 ಡಿಗ್ರಿ ಆಗಿದೆ. ನಂತರ ಕೋನ 3 ನಮಗೆ ಮೊದಲೇ ಕೊಟ್ಟಿದ್ದಾರೆ 50 ಡಿಗ್ರಿ ಅಂತ. ಸೊ ಕೋನ 3ರ ಜಾಗದಲ್ಲಿ 50 ಡಿಗ್ರಿ ಅಂತ ಬರೆಯುವ =180 ಡಿಗ್ರಿ. ಸೊ ಕೋನ 2 180 ಡಿಗ್ರಿ ಮೈನಸ್ 50 ಡಿಗ್ರಿ. ಇಲ್ಲಿ ನಾವು ಕಳಿಬೇಕು. ಕಳೆದ ನಂತರ ನಮಗೆ ಸಿಗುವಂತ ಉತ್ತರ ಏನಿದೆ? ಆ ಉತ್ತರವು 130 ಡಿಗ್ರಿ ಆಗಿರ್ತದೆ. ಸೊ ಕೋನ 2 ಎಷ್ಟು? 130 ಡಿಗ್ರಿ ಅಂತ ನಮಗೆ ಸಿಕ್ಕಿದೆ. ನಂತರ ನಾವಿಲ್ಲಿ ಹೇಳ್ಬೋದು ಕೋನ 2 ಯಾವುದಕ್ಕೆ ಸಮವಾಗಿದೆ? ಕೋನ 6ಕ್ಕೆ ಸಮವಾಗಿದೆ. ಇದಕ್ಕೆ ಕಾರಣ ಏನು? ಇವುಗಳು ಯಾವ ರೀತಿಯ ಕೋನಗಳಾಗಿವೆ? ಅನುರೂಪ ಕೋನಗಳಾಗಿವೆ. ಸೊ ಆದ್ರಿಂದ ಕೋನ 2 ಕೋನ 6ಕ್ಕೆ ಸಮವಾಗಿರೋದ್ರಿಂದ ಕೋನ 6 ಕೂಡ ನಾವು ಎಷ್ಟು ಅಂತ ಹೇಳ್ಬೋದು? 130 ಡಿಗ್ರಿ ಅಂತ ಹೇಳ್ಬೋದು. ಸೊ ಕೋನ 6 130 ಡಿಗ್ರಿ ಅಂತ ನಮ್ಗೆ ಇಲ್ಲಿ ಸಿಕ್ಕಿದೆ. ನಂತರ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ನಾವಿಲ್ಲಿ ಇನ್ನೊಂದು ರೀತಿಯ ಕೋನಗಳನ್ನ ಕಾಣ್ಬೋದು. ಅದು ಯಾವುದು ಅಂದ್ರೆ, ನೀವೀಗ ಕೋನ 3 ಮತ್ತೆ ಕೋನ 6ನ್ನ ನೋಡಿ. ಸೊ ಕೋನ 3 ಮತ್ತೆ ಕೋನ 6. ಸೊ ಕೋನ 3 ಎಷ್ಟು ಅಂತ ನಮ್ಗೆ ಕೊಟ್ಟಿದ್ರು? 50 ಡಿಗ್ರಿ ಅಂತ ಆಲ್ರೆಡಿ ಕೊಟ್ಟಿದ್ರು. ಹಾಗೆ ಕೋನ 6 ನಮ್ಗೆ 130 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಇಲ್ಲಿ ಕೋನ 3 ಪ್ಲಸ್ ಕೋನ 6 ಮಾಡಿದಾಗ ಎಷ್ಟು ಸಿಗ್ತದೆ? 50 ಡಿಗ್ರಿ ಪ್ಲಸ್ 130 ಡಿಗ್ರಿ ಅಂತ ಮಾಡಿದ್ರೆ ಇದು ನಮ್ಗೆ 180 ಡಿಗ್ರಿಯನ್ನ ಕೊಡ್ತದೆ. ಸೊ ನಾವಿಲ್ಲಿ ಏನ್ ಹೇಳ್ಬೋದು? ಈ ಕೋನ 3 ಮತ್ತೆ ಕೋನ 6ನ್ನ ನಾವು ಆಂತರಿಕ ಕೋನಗಳು ಅಂತ ಹೇಳ್ತೇವೆ. ಅಂದ್ರೆ ಆಂತರಿಕ ಕೋನಗಳು. ಆಂತರಿಕ ಕೋನಗಳು ಅಂತ ಹೇಳಿದ್ರೆ 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಒಂದೇ ಬದಿಯಲ್ಲಿ ಉಂಟಾಗುವಂತ ಕೋನಗಳು, ಆ ರೇಖೆಯ ಒಳಗಡೆ ಒಂದೇ ಬದಿಯಲ್ಲಿ ಉಂಟಾಗುವಂತ ಕೋನಗಳನ್ನು ನಾವು ಆಂತರಿಕ ಕೋನಗಳು ಅಂತ ಹೇಳ್ತೇವೆ. ಸೊ ಈ ಚಿತ್ರದಲ್ಲಿ ಕೋನ 3 ಮತ್ತೆ 6 ಆಂತರಿಕ ಕೋನ, ಬಲಬದಿಯಲ್ಲಿರುವಂತ ಆಂತರಿಕ ಕೋನ, ಹಾಗೆ ಕೋನ 4 ಮತ್ತೆ 5 ಎಡಬದಿಯಲ್ಲಿರುವಂತ ಆಂತರಿಕ ಕೋನಗಳು. ಸೊ ಕೋನ 4 ಮತ್ತೆ 5 ಇದರ ಮೊತ್ತ ಕೂಡ ಎಷ್ಟಾಗಿರ್ತದೆ? ಕೂಡಿಸಿದಾಗ
180 ಡಿಗ್ರಿ ಸಿಗ್ತದೆ. ಹಾಗೆ ಕೋನ 3 ಮತ್ತು 6 ಕೂಡಿಸಿದಾಗ ಕೂಡ 180 ಡಿಗ್ರಿ ಸಿಗ್ತದೆ. ಸೊ ಈ ರೀತಿ ಇರುವಂಥ ಕೋನಗಳನ್ನು ನಾವು ಆಂತರಿಕ ಕೋನಗಳು ಅಂತ ಹೇಳ್ತೇವೆ. ಅದನ್ನು ಇಲ್ಲಿ ಹೇಳಿದ್ದಾರೆ. ಕೋನ 3 ಮತ್ತು ಕೋನ 6 ಏನಾಗಿದೆ, ಆಂತರಿಕ ಕೋನಗಳಾಗಿವೆ. ಆಂತರಿಕ ಕೋನಗಳು ಅಂತ ಹೇಳಿದ್ರೆ ಏನರ್ಥ, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಆ ಎರಡು ಸಮಾಂತರವಾಗಿರುವಂಥ ರೇಖೆಗಳ ಒಳಗಡೆ ಒಂದೇ ಬದಿಯಲ್ಲಿ ಉಂಟಾಗುವಂಥ ಕೋನಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಆ ಕೋನಗಳನ್ನು ನಾವು ಆಂತರಿಕ ಕೋನಗಳು ಅಂತ ಹೇಳ್ತೇವೆ. ಸೊ ಈಗ ನಿಮಗೆ ಆಂತರಿಕ ಕೋನಗಳ ಬಗ್ಗೆ ಅರ್ಥ ಆಗಿದೆ. ಈಗ ಇದೇ ಕಾನ್ಸೆಪ್ಟ್ ಅನ್ನ ಉಪಯೋಗಿಸಿ ನಾವು ಮುಂದಿನ ಉದಾಹರಣೆಯನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಉದಾಹರಣೆ 4 ನೋಡುವ. ಚಿತ್ರ 5.29ರಲ್ಲಿ AB ರೇಖಾಖಂಡವು CD ಗೆ ಸಮಾಂತರವಾಗಿದೆ. ADಯು BCಗೆ ಸಮಾಂತರವಾಗಿದೆ. ಕೋನ DAC 65 ಡಿಗ್ರಿ ಮತ್ತು ಕೋನ ADC 60 ಡಿಗ್ರಿ. CAB ಅನ್ನು ನಾವು ಕಂಡುಹಿಡಿಬೇಕು. ಕೋನ CAB ಎಷ್ಟಾಗ್ತದೆ ಅಂತ ಕಂಡುಹಿಡಿಬೇಕು. ನಂತರ ಕೋನ ABC ಅನ್ನು ಕಂಡುಹಿಡಿಬೇಕು. ಈ ಕೋನ ಎಷ್ಟು ಅಂತ ಕಂಡುಹಿಡಿಬೇಕು. ಕೋನ ABC ಅಂದ್ರೆ ಈ ಕೋನ, ಇದನ್ನು ಕಂಡುಹಿಡಿಬೇಕು. ಹಾಗೆ ಕೋನ BCD ಅಂದ್ರೆ ಈ ಇಡೀ ಕೋನ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇಷ್ಟು ಕೋನಗಳನ್ನು ನಾವೀಗ ಕಂಡುಹಿಡಿಬೇಕು. ಒಂದು ಕೋನ CAB, ಇನ್ನೊಂದು ಕೋನ ABC, ಇನ್ನೊಂದು ಕೋನ BCD. ಸೊ ಇದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯುವ? ಇಲ್ಲಿ ಆಂತರಿಕ ಕೋನಗಳ ಬಗ್ಗೆ ನಾವು ಏನು ಕಲ್ತಿದ್ದೇವೆ ಈಗಾಗಲೇ, ಆ ಕಾನ್ಸೆಪ್ಟ್ ಅನ್ನ ನಾವೀಗ ಉಪಯೋಗಿಸಬೇಕು. ಸೊ ಮೊದಲಿಗೆ ನೀವಿಲ್ಲಿ ಈ ಚಿತ್ರವನ್ನು ಗಮನಿಸಿದ್ರೆ AB ಮತ್ತು CD ಸಮಾಂತರ ರೇಖೆಗಳಾಗಿವೆ. ಇಲ್ಲಿ ನೀವು ಕಾಣ್ಬೋದು AB ಇದೆ. ಇಲ್ಲಿ ನಾನು ಅದೇ ಚಿತ್ರವನ್ನು ಪುನಃ ಮಾಡ್ತಾ ಇದ್ದೇನೆ. AB ಇದೆ, ಹಾಗೆ ಇಲ್ಲಿ CD ಇದೆ. ಇವುಗಳು ಏನಾಗಿದೆ, ಸಮಾಂತರವಾಗಿರುವಂಥ ರೇಖೆಗಳಾಗಿವೆ. ನಂತರ AD ಈ ಎರಡು ರೇಖೆಗಳ ಛೇದಕವಾಗಿದೆ. ನೀವು ADಯನ್ನು ಗಮನಿಸಿದ್ರೆ AD ಎನ್ನುವಂಥದ್ದು ಏನಾಗಿದೆ, ಇದು ಎರಡು ರೇಖೆಗಳ ಛೇದಕವಾಗಿದೆ. ಸೊ ಇಲ್ಲಿ ನಾವು ಈಗಾಗಲೇ ಕಲ್ತಿದ್ದೇವೆ, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ಈ ರೀತಿಯಲ್ಲಿ ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ಅಂದರೆ ಈ ಕೋನ ಪ್ಲಸ್ ಈ ಕೋನ A ಪ್ಲಸ್ ಕೋನ D ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ ಅಂತ ನಮಗೆ ಗೊತ್ತಿದೆ. ಸೊ ಇಲ್ಲಿ ನಮಗೆ ಮೊದಲೇ ಕೋನ D ಅನ್ನು ಕೊಟ್ಟಿದ್ದಾರೆ. ಎಷ್ಟು, 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಬರೆಯುವ ಕೋನ D 60 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಹಾಗೆ ಇಲ್ಲಿ ಕೋನ A ಪ್ಲಸ್ ಕೋನ D ಎಷ್ಟು, 180 ಡಿಗ್ರಿ. ಇದಕ್ಕೆ ಕಾರಣ ಏನು, ಕೋನ A ಮತ್ತು ಕೋನ Dಗಳು ಯಾವ ರೀತಿಯ ಕೋನಗಳಾಗಿವೆ, ಆಂತರಿಕ ಕೋನಗಳಾಗಿವೆ. ಸೊ ಆಂತರಿಕ ಕೋನಗಳ ಮೊತ್ತ ಯಾವಾಗಲೂ ಕೂಡ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ಕೋನ A ಪ್ಲಸ್ ಕೋನ D ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಾವಿಲ್ಲಿ ಬರೀಬಹುದು. ನೆಕ್ಸ್ಟ್ ಕೋನ D ಎಷ್ಟು, 60 ಡಿಗ್ರಿ. ಸೊ ಕೋನ A ಇಸ್ ಈಕ್ವಲ್ ಟು 60 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ A ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂದರೆ ಕೋನ A ಇಸ್ ಈಕ್ವಲ್ ಟು ನಮಗೆ 120 ಡಿಗ್ರಿ ಅಂತ ಸಿಗ್ತದೆ. ಸೊ ನಮಗೀಗ ಇಡೀ ಕೋನದ ಅಳತೆ ಸಿಕ್ಕಿದೆ. ಎಷ್ಟು, ಈ ಇಡೀ ಕೋನದ ಅಳತೆ ಎಷ್ಟು ಅಂತ ಸಿಕ್ಕಿದೆ, ಇದು ನಮಗೆ 120 ಡಿಗ್ರಿ ಅಂತ ಸಿಕ್ಕಿದೆ, ಈ ಇಡೀ ಕೋನದ ಅಳತೆ. ಬಟ್ ನಮಗೆ ಬೇಕಾಗಿರುವಂಥದ್ದು ಯಾವುದು, ಈ ರೆಡ್ ಮಾರ್ಕಲ್ಲಿ ಇರುವಂಥ ಈ ಕೋನದ ಅಳತೆ ಬೇಕು. ಆದ್ರಿಂದ ನಾವು ಹೇಗೆ ಕಂಡುಹಿಡಿಬಹುದು, ಈ ಕೋನ CAB ಅನ್ನು ಮೊದಲೇ ಕೊಟ್ಟಿದ್ದಾರೆ 65 ಡಿಗ್ರಿ ಅಂತ. ಈ 120 ಡಿಗ್ರಿಯಿಂದ ಈ 65 ಡಿಗ್ರಿಯನ್ನು ಕಳೆದ್ರೆ ನಮಗೆ ಕೋನ CAB ಸಿಗ್ತದೆ. ಸೊ ನಾವಿಲ್ಲಿ ಕೋನ CAB ಅನ್ನು ಕಂಡುಹಿಡಿಯುವ. ಕೋನ DAC ಪ್ಲಸ್ ಕೋನ CAB ಇಸ್ ಈಕ್ವಲ್ ಟು ಏನಾಗಿದೆ, ಕೋನ A ಆಗಿದೆ. ಸೊ ಕೋನ DAC ಎಷ್ಟು, 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 65 ಡಿಗ್ರಿ ಅಂತ ನಾವು ಕೋನ CAB ಅನ್ನು ಕಂಡುಹಿಡಿಬೇಕು. ಹಾಗೆ ಕೋನ A ಎಷ್ಟು, 120 ಡಿಗ್ರಿ ಅಂತ ನಮಗೆ ಸಿಕ್ಕಿದೆ. ಸೊ ಕೋನ CAB ಇಸ್ ಈಕ್ವಲ್ ಟು 120 ಡಿಗ್ರಿ ಮೈನಸ್ 65 ಡಿಗ್ರಿ ಅಂತ ಮಾಡಿದರೆ ಕೋನ CAB ಇಸ್ ಈಕ್ವಲ್ ಟು ನಮಗೆ 55 ಡಿಗ್ರಿ ಅಂತ ಸಿಗ್ತದೆ. ಸೊ ನಾವೀಗ ಒಂದು ಕೋನವನ್ನು ಕಂಡುಹಿಡಿದಿದ್ದೇವೆ. ಅದು ಯಾವ ಕೋನ, ಇಲ್ಲಿ ನಮಗೆ ಕಂಡುಹಿಡಲಿಕ್ಕಿದ್ದಂಥ ಕೋನ, ಈ ಕೋನದ ಅಳತೆ ಎಷ್ಟು, ಈ ಕೋನದ ಅಳತೆ 55 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಒಂದು ಕೋನವನ್ನು ಕಂಡುಹಿಡಿದಾಯಿತು. ನಂತರ ನಾವೇನು ಮಾಡಬೇಕು, ಕೋನ ABC ಅನ್ನು ಕಂಡುಹಿಡಿಬೇಕು. ಸೊ ಕೋನ ABC ಅನ್ನು ಕಂಡುಹಿಡಲಿಕ್ಕೆ ಪುನಃ ನೀವು ಇದೇ ವಿಧಾನವನ್ನು ಬಳಸ್ಬೋದು, ಅಥವಾ ಇದೊಂದು ಸಮಾಂತರ ಚತುರ್ಭುಜವಾಗಿದೆ. ಸೊ ಸಮಾಂತರ ಚತುರ್ಭುಜದಲ್ಲಿರುವಂಥ ಅಭಿಮುಖ ಕೋನಗಳು ಸಮವಾಗಿರ್ತದೆ, ಹಾಗೆ ಕೂಡ ನೀವು ಕಂಡುಹಿಡಿಬಹುದು. ಆದರೆ ನಾವೀಗ ಆಂತರಿಕ ಕೋನಗಳ
ವಿಷಯವನ್ನು ಉಪಯೋಗಿಸಿ ಕೋನ ಎ ಬಿ ಸಿಯನ್ನು ಕಂಡುಹಿಡಿಯುವ. ಸೊ ಕೋನ ಎ ಬಿ ಸಿ ಅಂದರೆ ಈ ಕೋನವನ್ನು ನಾವೀಗ ಕಂಡುಹಿಡಿಬೇಕು. ಚಿತ್ರವನ್ನು ಗಮನಿಸಿ, ಚಿತ್ರದಲ್ಲಿರುವಂಥ ಕೋನ ಎ ಬಿ ಸಿಯನ್ನು ಕಂಡುಹಿಡಿಬೇಕು. ಸೊ ಕೋನ ಎ ಬಿ ಸಿಯನ್ನು ಯಾವ ರೀತಿಯಲ್ಲಿ ಕಂಡುಹಿಡಿತೀರಾ? ಪುನಃ ನಾವು ಅದೇ ವಿಧಾನವನ್ನು ಉಪಯೋಗಿಸಬೇಕು. ಇಲ್ಲಿ ಚಿತ್ರದ ಪ್ರಕಾರ ಎ ಎನ್ನುವಂಥದ್ದು ಎ ಡಿ ಯಾವುದಕ್ಕೆ ಸಮಾಂತರವಾಗಿದೆ? ಬಿ ಸಿಗೆ ಸಮಾಂತರವಾಗಿದೆ. ಹಾಗೆ ಇಲ್ಲಿ ಎ ಬಿ ಎನ್ನುವಂಥದ್ದು ಒಂದು ಛೇದಕ ರೇಖೆಯಾಗಿದೆ. ಈಗ ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವಂಥ ಆಂತರಿಕ ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ಕೋನ ಎ ಇಡಿಯಾಗಿ 120 ಡಿಗ್ರಿ ಅಂತ ನಮಗೆ ಸಿಕ್ಕಿದೆ. ಸೊ ಕೋನ ಎ ಪ್ಲಸ್ ಕೋನ ಬಿ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಇವುಗಳು ಆಂತರಿಕ ಕೋನಗಳು. ಆದ್ರಿಂದ ನಾವೀಗ ಈಸಿಯಾಗಿ ಕೋನ ಬಿ ಅನ್ನ ಕಂಡುಹಿಡಿಯುವ. ಸೊ ನಾವಿಲ್ಲಿ ಮೊದಲಿಗೆ ಬರೀಬಹುದು ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಇದಕ್ಕೆ ಕಾರಣ ಏನು? ಆಂತರಿಕ ಕೋನ. ಯಾಕೆ ಇವುಗಳು ಆಂತರಿಕ ಕೋನವಾಗಿದೆ? ಎ ಡಿ ಸಮಾನಾಂತರ ಬಿ ಸಿ ಆಗಿದೆ. ಹಾಗೆ ಎ ಬಿ ಎನ್ನುವಂಥದ್ದು ಛೇದಕ ರೇಖೆ ಆಗಿದೆ. ಆ ಛೇದಕ ರೇಖೆ ಈ ಎರಡು ಗೆರೆಗಳನ್ನ ಎ ಡಿ ಮತ್ತೆ ಬಿ ಸಿಯನ್ನು ಛೇದಿಸಿದಾಗ ಅಲ್ಲಿ ಒಳಗಡೆ ಆಂತರಿಕ ಕೋನಗಳು ಉಂಟಾಗ್ತಾ ಇದೆ. ಹಾಗಾಗಿ ಇವುಗಳು ಆಂತರಿಕ ಕೋನಗಳು. ಕೋನ ಎ ಎಷ್ಟು? 120 ಡಿಗ್ರಿ ಆಗಿದೆ. ಸೊ ಕೋನ 120 ಡಿಗ್ರಿ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು ನಮಗೆ 60 ಡಿಗ್ರಿ ಅಂತ ಸಿಕ್ಕಿದೆ. ಸೊ ನಾವೀಗ ಇನ್ನೊಂದು ಕೋನವನ್ನು ಕಂಡುಹಿಡಿದಿದ್ದೇವೆ. ಅದು ಯಾವುದು? ಕೋನ ಬಿ ಅಂದ್ರೆ ಕೋನ ಎ ಬಿ ಸಿ. ಸೊ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಈ ಕೋನ ಎಷ್ಟಾಗಿದೆ? ಈ ಕೋನ ಕೂಡ 60 ಡಿಗ್ರಿ ಆಗಿದೆ. ನಂತರ ನಾವು ಕಂಡುಹಿಡಲಿಕ್ಕಿರುವಂಥದ್ದು ಯಾವುದು? ಕೋನ ಸಿ ಅನ್ನ ಕಂಡುಹಿಡಿಬೇಕು. ಸೊ ಕೋನ ಸಿ ಅನ್ನ ಕಂಡುಹಿಡಿಯಲಿಕ್ಕೆ ಪುನಃ ನೀವು ಅದೇ ವಿಧಾನವನ್ನು ಉಪಯೋಗಿಸಬೇಕು. ಸೊ ಕೋನ ಸಿ ಅನ್ನ ಹೇಗೆ ಕಂಡುಹಿಡಿತೀರಾ? ಸೊ ಇಲ್ಲಿ ಮೇಲ್ಗಡೆ ಇದ್ದಂಥ ಚಿತ್ರವನ್ನ ನಾನೀಗ ಇಲ್ಲಿ ಮಾಡಿದ್ದೇನೆ. ಸೊ ಇದು 60 ಡಿಗ್ರಿ ಅಂತ ಸಿಕ್ಕಿದೆ. ಹಾಗೆ ಇದು ಇಡಿಯಾಗಿ 120 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಇದನ್ನ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಲಿಕ್ಕೆ ಪುನಃ ನಾವು ಅದೇ ವಿಧಾನವನ್ನು ಉಪಯೋಗಿಸಬೇಕು. ನೀವಿಲ್ಲಿ ಗಮನಿಸಿದ್ರೆ ಎ ಬಿ ಎನ್ನುವಂಥದ್ದು ಒಂದು ರೇಖೆ, ಇನ್ನೊಂದು ಅದಕ್ಕೆ ಸಮಾಂತರವಾಗಿ ಸಿ ಡಿ ಎನ್ನುವಂಥ ರೇಖೆ ಇದೆ. ಸೊ ಈ ಎರಡು ರೇಖೆಗಳನ್ನ ಒಂದು ಛೇದಕ ಯಾವುದು? ಬಿ ಸಿ ಎನ್ನುವಂಥ ಛೇದಕ ಛೇದಿಸ್ತಾ ಇದೆ. ಸೊ ಆಗ ಛೇದಕ ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಒಂದೇ ಬದಿಯಲ್ಲಿ ಉಂಟಾಗುವಂಥ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ಈ ಕೋನ ಪ್ಲಸ್ ಈ ಕೋನ 180 ಡಿಗ್ರಿ. ಅಂದ್ರೆ ಈ ಚಿತ್ರದ ಪ್ರಕಾರ ಕೋನ ಬಿ ಪ್ಲಸ್ ಕೋನ ಸಿ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನು ಬರೀತಾ ಇದ್ದೇನೆ. ಕೋನ ಬಿ ಪ್ಲಸ್ ಕೋನ ಸಿ 180 ಡಿಗ್ರಿ. ಇದಕ್ಕೆ ರೀಸನ್ ನೀವು ಬರೀಬೇಕು. ಏನು? ಆಂತರಿಕ ಕೋನಗಳು. ಸೊ ಕೋನ ಬಿ ಎಷ್ಟು? 60 ಡಿಗ್ರಿ ಅಂತ ಗೊತ್ತಿದೆ. ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ ಕೋನ ಸಿ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ಸಿಗ್ತದೆ. ಸೊ ಇದರ ಅಳತೆ, ಈ ಕೋನ ಸಿ ಅಳತೆ ಎಷ್ಟು? 120 ಡಿಗ್ರಿ ಆಗಿದೆ. ಅಂದ್ರೆ ಅದು ಕೋನ ಸಿ ಅಂದ್ರೆ ಯಾವುದು? ಕೋನ ಬಿ ಸಿ ಡಿ ಆಗಿದೆ ನಮ್ಮ ಚಿತ್ರದ ಪ್ರಕಾರ. ಸೊ ಇಲ್ಲಿ ನೀವು ಗಮನಿಸಿದ್ರೆ, ಈ ಚಿತ್ರವನ್ನು ಗಮನಿಸಿದ್ರೆ ಈ ಕೋನ, ಇಡೀ ಕೋನ ಏನಿದೆ ಇದು ಕೋನ ಬಿ ಸಿ ಡಿ ಎನ್ನುವಂಥದ್ದು ಏನಾಗಿದೆ? ಇದು 120 ಡಿಗ್ರಿ ಆಗಿದೆ. ಸೊ ಇದು 120 ಡಿಗ್ರಿ ಅಂತ ನಮಗೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ನಾವು ಕೋನಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಇದು ಒಂದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಇಲ್ಲಿ ನೀವು ನೇರವಾಗಿ ಕೂಡ ಕೋನಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಯಾವಾಗಲೂ ಸಮ ಆಗಿರ್ತದೆ. ಸೊ ಇಲ್ಲಿ ಎ ಕೋನ ನಿಮಗೆ ಗೊತ್ತಿದ್ರೆ ಈ ಕೋನವನ್ನು ಕಂಡುಹಿಡಿಬಹುದು. ಹಾಗೆ ಡಿ ಕೋನ ಗೊತ್ತಿದ್ರೆ ಇಲ್ಲಿ ಬಿ ಕೋನವನ್ನು ಕಂಡುಹಿಡಿಬಹುದು. ಆದ್ರೆ ನಾವೀಗ ಮೇಲ್ಗಡೆ ಕಲ್ತಿರುವಂತ ಆಂತರಿಕ ಕೋನಗಳು ಏನು ವಿಷಯ ಇದೆ ಅದನ್ನು ಉಪಯೋಗಿಸಿ ಇಲ್ಲಿ ಕೋನಗಳನ್ನ ಕಂಡುಹಿಡಿದಿದ್ದೇವೆ. ಸೊ ಇಲ್ಲಿ ಆಂತರಿಕ ಕೋನಗಳು ಅಂತ ಹೇಳಿದ್ರೆ ಏನರ್ಥ? ಎರಡು ಸಮಾಂತರ ರೇಖೆಗಳಿದ್ದಾಗ ಅದನ್ನ ಒಂದು ಛೇದಕ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಒಂದೇ ಪಾರ್ಶ್ವದಲ್ಲಿ ಅಂದ್ರೆ ಒಂದೇ ಬದಿಯಲ್ಲಿ ಉಂಟಾಗುವಂತ ಆಂತರಿಕ ಕೋನಗಳ ಮೊತ್ತ ಇಲ್ಲಿ ಈಗ 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಈ ಬದಿಯಲ್ಲಿ ಬಲ ಬದಿಯಲ್ಲಿ ಉಂಟಾಗಿರುವಂತ ಎರಡು ಕೋನಗಳ ಮೊತ್ತ ಏನಾಗಿರ್ತದೆ? ಇದು ಕೂಡ 180 ಡಿಗ್ರಿ ಆಗಿರ್ತದೆ. ಸೊ ಈ ಆಂತರಿಕ ಕೋನಗಳು ಎನ್ನುವಂತ ಕಾನ್ಸೆಪ್ಟ್ ಅನ್ನ ಉಪಯೋಗಿಸಿ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇವೆ.